ಆದರೆ ಐ ವಾಂಟ್ ಟು ಪರ್ಟಿಕ್ಯುಲರ್ಲಿ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಖಂಡಿತ ನನಗೆ ಬಿ ಜೆ ಪಿ ಮಂಡ್ಯದಲ್ಲಿ ಸೀಟು ಅವರೇ ರಿಟೈನ್ ಮಾಡ್ತಾರೆ, ನನಗೆ ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಇವತ್ತಿದೆ. ನಾನು ಈ ಕಾನ್ಫಿಡೆನ್ಸು ಏನೋ ಅಹಂಕಾರದಿಂದ ಹೇಳ್ತಾ ಇಲ್ಲ, ಬಿಕಾಸ್ ನಾನು ಮಾಡಿದ ಕೆಲಸ ಆ ಥರ ಇದೆ, ನಾನು ಉಳಿಸ್ಕೊಂಡಿರೋ ಗೌರವನೂ ಅದೇ ಥರ ಗೌರವದಿಂದನೇ ನಾನು ನಡ್ಕೊಂಡು ಬಂದಿದ್ದೀನಿ ಈ ಇಷ್ಟು ವರ್ಷಗಳೂ. ಅದನ್ನು ಅವ್ರು ಗುರುತಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ಅದಕ್ಕೆ ನಾನು ಪ್ರೆಸ್ಸಲ್ಲಿ ಇಷ್ಟು ದಿನಾನು ಮಂಡ್ಯದಲ್ಲೂ ನಾನು ಹೇಳಬೇಕಾದ್ರೆ ನಾನು ಕ್ಲಿಯರಾಗಿ ಹೇಳಿದ್ದೀನಿ, ನನಗೇನು ಟೆನ್ಷನ್ ಇಲ್ಲ, ನೀವು ಯಾಕೆ ಇಷ್ಟು ಟೆನ್ಷನ್ ಪಡ್ತಾ ಇದ್ದೀರಾ? ಐ ಆಮ್ ವೆರಿ ಕೂಲ್ ಬಿಕಾಸ್ ಐ ಆಮ್ ಕಾನ್ಫಿಡೆಂಟ್ ಅಷ್ಟೇ. ಮೈತ್ರಿ ವಿಚಾರ, ಮಂಡ್ಯ ಮಾತುಕತೆ ವಿಚಾರ ಏನಾದರೂ ಇದುವರೆಗೂ ಅಲ್ಲ, ಕರೆದು ಅಫಿಷಿಯಲ್ ಆಗಿ ಮಾತುಕತೆ ಆ ಥರ ಏನಾಗಿಲ್ಲ. ಬಟ್ ಇಂಟರ್ನಲ್ಲಿ ನಮಗೂ ಒಂದಷ್ಟು ಕಾಂಟ್ಯಾಕ್ಟ್ಸ್ ಇರ್ತಾರೆ, ಅವ್ರ ಮೂಲಕ ಒಂದಷ್ಟು ಮಾಹಿತಿ ನಮಗೂ ಬರುತ್ತೆ. ಇದು ವೆರಿ ಆಥೆಂಟಿಕೇಟೆಡ್ ಕಾಂಟ್ಯಾಕ್ಟ್ಸ್ ನಾನು ಹೇಳ್ತಾ ಇರೋದು. ಅಂದರೆ ಅವರು ಹೇಳ್ತಾರೆ, ಇಲ್ಲ ಖಂಡಿತ ಈವರೆಗೂ ಸೀಟು ಹಂಚಿಕೆಯದು ಮಾತುಕತೆ ಆಗಿಲ್ಲ, ಯಾರಿಗೂ ಈ ಸೀಟು, ಮಂಡ್ಯ ಸೀಟು, ಹಾಸನ ಸೀಟು, ಕೋಲಾರ, ಈ ರೀತಿಯ ಮಾತುಕತೆ ಈವರೆಗೂ ಆಗಿಲ್ಲ ಅನ್ನೋದು ಇವತ್ತಿಗೆ ನಿಜಾಂಶ. ಇದು ನಾನೇ ಕಳಿಸಿದ್ದು ಅಂದರೆ ಅದು ಹಾಸ್ಯಾಸ್ಪದ ಆಗುತ್ತೆ. ನಿಜವಾಗ್ಲೂ ನಾನೇನು ಅಂಥ ಕೆಲಸ ನಾನು ಮಾಡಿಲ್ಲ, ಮಾಡೋಕ್ಕೂ ಹೋಗೋದಿಲ್ಲ. ಅವರಿಷ್ಟ, ಅವ್ರು ಹೋಗಿ ಮೀಟ್ ಮಾಡೋದು ಯಾವ ಕಾರಣಕ್ಕೆ ಹೋದರೂ ನನಗೆ ಗೊತ್ತೂ ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಯಾರನ್ನೂ ಯಾವ ವಿಷಯಕ್ಕೂ ಫೋರ್ಸು ಮಾಡಲ್ಲ, ಅಥವಾ ಅವ್ರನ್ನ ಕರೆದು ಏನಕ್ಕೆ ಹೋದೆ ಅಂತ ಇವರೆಗೂ ನಾನು ಕೇಳಿದ್ದೂ ಇಲ್ಲ. ಅವರಿಷ್ಟ, ಅವರು ಯಾವ ಕಾರಣಕ್ಕೆ ಹೋದರೂ ನೀವು ಅವ್ರನ್ನ ಕೇಳಿದ್ರೆ ಬೆಟರ್ ಅನಿಸುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.